ದೇವತೆಗಳು ಸಾವನ್ನು ಗೆದ್ದವರು, ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು. ಸಾವನ್ನು ಗೆಲ್ಲುವುದು ಹೇಗೆ? ಬರದಿಂದ. ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿರಂತೆ ಬರವನ್ನು ಮಾಡಬೇಕು. ನಿಜ, ಮೊದಲು ತಪಸ್ಸು, ಆನಂತರ ಶತ್ರು ನಾಶ. ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಮನೆಗಳು. ಇದನ್ನು ಬಿಟ್ಟು ಮತ್ತೇನಾದರೂ ಕೇಳು. ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕರಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಏನು? ಇದನ್ನು ಅರಮನೆಗೆ ತೆಗೆದುಕೊಂಡು ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಗನ ತಿಳಿಯುವುದು. आशीर्वाद
ಯಾವ ಕಾರಣಕ್ಕಾಗಿ ಜನ್ಮವೆತ್ತನೆಯೋ ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮನುಷ್ಯನ ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾರ್ಯವನ್ನು ಪೂರ್ಣಗೊಳಿಸು. ಅಯ್ಯಪ್ಪ ರಕ್ಷಿಸು ರಕ್ಷಿಸು. ಎಷ್ಟೋ ವರ್ಷಗಳಿಂದ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಾ ತಪಗಳಿದೆ. ಲೋಕೋದ್ಧಾರಕ್ಕಾಗಿ ಧರೆಗೆ ಬಂದ ಧರ್ಮ ಪ್ರಭುವೆ ನನ್ನನ್ನು ಧರಿಸಿದು. ನಿನಗಿಷ್ಟ ಸಿದ್ಧಿಸಲಿ. ನೀನು ತಪಸ್ಸು ಮಾಡಿದ ಈ ಸ್ಥಳ ಇಂದಿನಿಂದ ಶಬರಿಮಲೆಯಲ್ಲೇ ಪ್ರಸಿದ್ಧಿಯಾಗುವುದು. ಅಷ್ಟು ಸಾಲದು ಕರ್ಮೆ. ನೀನು ಅನವರತ ಈ ಗಿರಿಯಲ್ಲಿಯೇ ನೆಲೆಸಬೇಕು. ಶರಣು ಎಂದು ಬಂದವರ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಕೊಡಬೇಕು ತಂದರೆ. ಆಗಲಿ, ನಿನ್ನಿಷ್ಟದಂತೆ ಆಗಲಿ. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡಿದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವು. ಬರುವ ಭಕ್ತರು ಪ್ರತಿ ವರ್ಷವೂ ಒಂದೊಂದು ಸಿದ್ಧಿಯನ್ನು ಪಡೆಯುವರು. 18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧ ಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಧನ್ಯವಾದ ತಂದೆ, ಧನ್ಯವಾದ. ರಾಜ್ಯವನ್ನಾಡುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವರನ್ನು ಸಿಂಹಾಸನದ ಮೇಲೆ ಕೂರಿಸಿ ಅಂದದಲ್ಲಿ ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು? ಆ ಸ್ಥಳದಲ್ಲಿ ನನಗೊಂದು ಮನೆಯ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗೋಡೆಯ ಮುಂದೆ 18 ಸಿದ್ಧಿಗಳ ಸಂಗೀತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುವಳಿಯನ್ನು ಹೊತ್ತು ಬರುವ ಭಕ್ತರು ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು.